ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯಗಳು. ಇವತ್ತು ನಾವು ಆರ್.ಸಿ. ಹಿರೇಮಠ್ ಅವರು ಬರೆದಿರ್ತಕ್ಕಂತಹ ಭಿಕ್ಷಾಟನ ಲೀಲೆ ಅಂತಕ್ಕಂತಹ ಇವತ್ತು ಒಂದು ಗದ್ಯ ಭಾಗದ ಒಂದು ಮುಂದಿನ ಒಂದು ಭಾಗವನ್ನು ಇವತ್ತು ನಾವು ನೋಡೋಣ ವಿದ್ಯಾರ್ಥಿಗಳಿಗೆ. ಇಲ್ಲಿ ಅಣ್ಣ ಮತ್ತು ತಮ್ಮ ಒಂದು ಜೋಳದ ಒಂದು ಭಿಕ್ಷೆಗಾಗಿ ಹೋಗಿ ಬಂದು ತಮ್ಮ ಒಂದು ಜೋಳವನ್ನು ಯಾವ ರೀತಿ ಪಾಲಗಳನ್ನು ಮಾಡ್ಕೋತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇವತ್ತಿಲ್ಲಿ ಅದೇ ರೀತಿಯಾಗಿ ಇಲ್ಲಿ ನಾಗರ ಪಂಚಮಿ ಅಂತಕ್ಕಂತಹ ಒಂದು ಸಂಭ್ರಮ ಕೂಡ ಊರಲ್ಲಿ ಕೂಡ ನಡೆದಿತ್ತು. ನಾಗರ ಪಂಚಮಿ ಅಂದರೆ ನಮಗೆಲ್ಲ ನೆನಪಾಗ್ತಕ್ಕಂತಹ ಒಂದು ಸಂದರ್ಭ, ಉಂಡಿ, ಚಕ್ಲಿ, ಚೋಡ ಇವುಗಳೆಲ್ಲ ನಮಗೆಲ್ಲ ನೆನಪಾಗ್ತದೆ. ಇಲ್ಲಿ ಅದೇ ರೀತಿಯಾಗಿ ಒಂದು ಊರಲ್ಲಿ ನಾಗರ ಪಂಚಮಿಯ ಒಂದು ಸಂದರ್ಭ ಕೂಡ ಸಂಭ್ರಮದಿಂದ ನಡೀತಾ ಇತ್ತು. ಅಲ್ಲಿ ಜೋಕಾಲಿ ಆಡುವವರು ಕೆಲವರು, ಉಂಡಿ ತಿನ್ನುವವರು ಕೆಲವರು, ಮತ್ತು ಬೋಲು ಬಗರಿ ಆಡುವವರು. ಬೋಲು ಬಗರಿ ಅಂತಂದರೆ ಒಂದು ಬಾಬುರಿ ಕೊಬ್ಬರಿಯಲ್ಲಿ 2 ಭಾಗಗಳನ್ನು ನಾವು ಮಾಡಿ ಅದರಲ್ಲಿ ಕೆಳಗಡೆ 2 ತೂತುಗಳನ್ನು ಮಾಡಿ ದಪ್ಪವಾಗಿರ್ತಕ್ಕಂತಹ ಒಂದು ದಾರವನ್ನು ಹಾಕಿ ಏನು ಮಾಡ್ತೀವಿ ನಾವು ಬಗರಿ ಥರ ಅದನ್ನು ಆಡಿಸ್ತೀವಿ. ಅದಕ್ಕೆ ಬೋಲು ಬಗರಿ ಅಂತಾರೆ. ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಬೋಲು ಬಗರಿ ಅಂತಂತಂದರೆ ಆಡ್ತಿದ್ರು. ಹಲವರು ಬೋಲು ಬಗರಿ ಆಡುವರು. ಗುಡಿ ಗುಂಡಾರ ಮಠ ಮನೆಗಳಿಗೆಲ್ಲ ತಳಿರು ತೋರಣಗಳು ಕೂಡ ಇಲ್ಲಿ ಅಲಂಕೃತವಾಗಿ ಅಲ್ಲಿ ಶೃಂಗಾರವನ್ನು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾವುದಕ್ಕೂ ಎಂದೂ ಎಂದಾಗಲಿ ನಾನು ಆಸೆ ಕೂಡ ನಾನು ಮಾಡಿರಲಿಲ್ಲ ತಮ್ಮ ಹೇಳ್ತಾನೆ. ಯಾವುದಕ್ಕೂ ಆ ಒಂದು ನಡೆದಿರ್ತಕ್ಕಂತಹ ಒಂದು ನಾಗರ ಪಂಚಮಿಯ ಒಂದು ಸಂದರ್ಭದಲ್ಲಿ ನಾನು ಯಾವುದಕ್ಕೂ ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ. ಈ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥ ಎಲ್ಲ ತಳಿರು ತೋರಣಗಳಿಂದ ಉಂಡಿ ತಿನ್ನುವವರನ್ನು, ಜೋಕಾಲಿ ಆಡುವ ಎಲ್ಲವನ್ನು ನಾನು ನೋಡ್ತಾ ಇದ್ದೆ. ಆದರೆ ಯಾವುದಕ್ಕೂ ನಾನು ಆಸೆ ಕೂಡ ನಾನು ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಆದರೆ ಅಂದು ಪಂಚಮಿಯ ಉಂಡಿಯ ಒಂದು ರುಚಿ ನೋಡಬೇಕಂತಕ್ಕಂತಹ ಒಂದು ಆಸೆ ನನ್ನಲ್ಲಿ ಹುಟ್ಟುಬಿಡ್ತು. ಅವತ್ತು ಪಂಚಮಿ ಅಂತಂದರೆ ಒಂದು ಉಂಡಿಯ ಒಂದು ನೆನಪಾಯಿತು. ಆ ಒಂದು ಉಂಡಿಯ ರುಚಿಯನ್ನು ನಾನು ನೋಡಬೇಕು ಅಂದ್ಕೊಂಡು ಅದರ ಒಂದು ಆಸೆ ಕೂಡ ನನ್ನಲ್ಲಿ ಹುಟ್ಟಿತು. ನಾನು 8-10 ವರ್ಷದವನಾದರೂ ಕೂಡ ಆ ಒಂದು ಪಂಚಮಿಯ ಉಂಡಿ ಎಂಬುದರ ಒಂದು ಕಲ್ಪನೆ ಕೂಡ ನನಗೆ ಇರಲಿಲ್ಲ. ನಾವು ಉಂಡಿ ತಿಂದಿರಲೇ ಇಲ್ಲ ಅಂದ್ರೆ ನಾ ಉಂಡಿ ಯಾವ ಥರಣ ಆಗಿರ್ತದೆ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಅದ್ರ ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಅದರ ರುಚಿ ನೋಡೋದು ಕೂಡ ಎಷ್ಟೋ ದೂರ ಉಳೀತು. ಅದ್ರ ರುಚಿ ಅನ್ನೋದು ಕೂಡ ಎಷ್ಟೋ ದೂರ ಉಳೀತು. ಗ್ರಾಮದ ಒಂದು ಚರಂತಿ ಮಠ ಅಂತಕ್ಕಂತಹ ಹೆಣ್ಣುವರ ಒಂದು ಮನೆಗೆ ನಾನು ಭಿಕ್ಷೆಗೆ ಹೋದಾಗ ಅಲ್ಲಿ ಉಂಡಿ ಕೊಡ್ರಿ ಅಂತ ಒಂದು ನಾನು ಏನು ಮಾಡಿದೆ, ನನ್ನ ಒಂದು ಎಡಗೈಯಲ್ಲಿ ಜೀವ ಹಿಡಿದು ಅವರನ್ನು ಕೇಳಿದೆ. ಅಂದರೆ ನಾನು ಅಂಜುವಂಥ ರೀತಿಯಲ್ಲಿ ಅಂಜಿಕೆಯಿಂದ ನಾನು ಏನು ಮಾಡಿದೆ, ಅವರಿಗೆ ಉಂಡಿ ಕೊಡ್ರಿ ಭಿಕ್ಷೆಗೆ ಅಂದ್ಕೊಂಡು ನಾನು ಅವರನ್ನು ಕೇಳಿದೆ. ಆವಾಗ ಏನಾಯ್ತಪ್ಪ ಅಂದ್ರೆ ಆ ಒಂದು ಮನೆಯ ಒಂದು ಹೆಣ್ಣು ಮಗಳು ಅಲ್ಲೇ ಬಂದಳು. ನನಗೆ ಭಿಕ್ಷೆ ನೀಡಲಿಕ್ಕೆ ಬಂದು ಏನು ಮಾಡಿಲ್ಲಪ್ಪ ಅಂತಂದರೆ ಕಾಣ್ತಕ್ಕಂತಹ ಒಂದು 4 ಉಂಡಿಗಳನ್ನು ತಂದು ನನ್ನ ಜೋಳಿಗೆಯಲ್ಲಿ ಅವಳು ನೀಡ್ತಾಳೆ. ನನಗೆ ಹೀಗೆ ಅಂದರೆ ಖುಷಿ ಆಯಿತು. ಸಂತೋಷ ಅಂದರೆ ನನಗೆ ಹೇಳಲಾರ್ದಷ್ಟು ಸಂತೋಷ. ಯಾಕಂದರೆ 4 ಬೆಳ್ಳಗಾಗಿರ್ತಕ್ಕಂತಹ ಉಂಡಿಗಳನ್ನು ತಂದು ನನ್ನ ಜೋಳಿಗೆಯಲ್ಲಿ ಅವಳು ಹಾಕಿದ್ದು. ಆ ಸಂತೋಷಕ್ಕೆ ನನಗೆ ಹೇಳತೀರದಷ್ಟು ಸಂತೋಷವಾಯಿತು. ಯಾವಾಗ ಅಂದಿನ ಭಿಕ್ಷೆ ಮುಗಿಸಿ ಹಳ್ಳದ ದಂಡೆಗೆ ಹೋಗ್ತೇನೋ ಎಂಬ ಒಂದು ಕಾತುರ ಕೂಡ ನನಗೆಲ್ಲೇ ಉಂಟಾಯಿತು. ಬೇಗ ಈ ಒಂದು ಕಂದಿ ಭಿಕ್ಷೆಯನ್ನು ಮುಗಿಸಿಕೊಂಡು ಊರ ಮುಂದಿರ್ತಕ್ಕಂಥ ಹಳ್ಳಕ್ಕೆ ನಾನು ಬಂದೆ. ಅಲ್ಲಿ ಜೋಳಿಗೆಯನ್ನು ಬಿಚ್ಚಿ ಬಿಳಿಯ ಒಂದು ಉಂಡೆಯನ್ನು ತೆಗೆದುಕೊಂಡು ಬಾಯಲ್ಲಿ ಇಟ್ಕೊಂಡೆ. ಆ ಜೋಳಿಗೆಯಲ್ಲಿರ್ತಕ್ಕಂತಹ ಒಂದು ಬಿಳಿಯ ಉಂಡೆಗಳನ್ನು ತೆಗೆದುಕೊಂಡು ನಾನು ಬಾಯಲ್ಲಿ ಇಟ್ಟರೆ ಅದು ಸಕ್ಕರೆ ಉಂಡೆ ಆಗಿರಲಿಲ್ಲ. ನೋಡ್ರಿ, ಆ ಹೆಣ್ಮಗಳು ನೀಡಿರ್ತಕ್ಕಂತಹ ಉಂಡೆಗಳವು ಸಕ್ಕರೆ ಉಂಡೆಗಳಾಗಿರಲಿಲ್ಲ. ರೊಟ್ಟಿ ಮಾಡಲು ಸಿದ್ಧ ಮಾಡಿ ಇಟ್ಟಿರ್ತಕ್ಕಂತಹ ಜೋಳದ ಹಿಟ್ಟಿನ ಉಂಡೆಗಳಾಗಿದ್ದು ಅಂತ ಹೇಳ್ತಾರೆ. ಬಾಯಲ್ಲಿ ಹರಳು ಕಚ್ಚಿದಂತಾಯಿತು. ಆ ಜೋಳದ ಹಿಟ್ಟಿನಿಂದ ರೊಟ್ಟಿ ಮಾಡಲಿಕ್ಕೆ ಇಟ್ಟಿರ್ತಕ್ಕಂತಹ ಒಂದು ಜೋಳದ ಹಿಟ್ಟನ್ನು ಅವಳ ಉಂಡೆ ಮಾಡಿ ಇಟ್ಬಿಟ್ಟಿರ್ತಾಳೆ. ಅದನ್ನು ಬಾಯಲ್ಲಿ ಅವರು ಇಟ್ಕೊಂಡ್ರೆ ಅದು ಹರಳವನ್ನು ಕಚ್ಚಿದಂತಾಯಿತು. ಬಯಸಿ ಬಂದದ್ದು ಅಂಗಭೋಗವಂತೆ ನನಗೆ ಅಂಗಭೋಗವೂ ಆಗಲಿಲ್ಲ. ಲಿಂಗಭೋಗದ ವಿಷಯ ಕೂಡ ನನಗೆ ತಿಳಿಲಿಲ್ಲ ಅಂತ ಅವರ ಹೇಳ್ತಾರೆ. ನನಗೂ ಇಂದಿಗೂ ಆ ಒಂದು ಸಮಸ್ಯೆ ಕೂಡ ಅರ್ಥವಾಗ್ತಾ ಇಲ್ಲ. ಯಾಕಪ್ಪ ಇವರು ನನಗೆ ಜೋಳದ ಹಿಟ್ಟಿನ ಉಂಡೆಯನ್ನು ನೀಡಿದರು? ಯಾಕೆ ಮನೆಯೊಡತಿ ಈ ಜೋಳದ ಹಿಟ್ಟಿನ ಉಂಡೆಯನ್ನು ನನಗೆ ನೀಡಿದಳು? ಮರೆತು ನೀಡಿದಳು ಅಥವಾ ಉದ್ದೇಶಪೂರ್ವಕವಾಗಿ ನನಗೆ ಅವಳು ಬುದ್ಧಿ ಕಲಿಸಬೇಕಂತ ನೀಡಿದಳು ಅಂದ್ಕೊಂಡು ಇನ್ನೂವರೆಗೂ ಅದು ನನಗೆ ತಿಳಿಯದಾಗಿದೆ ಅಂದ್ಕೊಂಡು ಅಂತ ಅವ್ರು ಹೇಳ್ತಾರೆ. ಏನು ನೀಡದಿದ್ರೂ ನಡೀತಿತ್ತು, ಅವಳು ನನಗೆ ನೀಡದಿದ್ರೂ ನಡೀತಿತ್ತು. ಹೀಗೆ ಯಾಕೆ ನನಗೆ ಬಯಸಬಾರ್ದು, ಹೀಗೆ ಯಾಕೆ ನನಗೆ ಆ ಥರ ಮಾಡಿದ್ದು ಅಂತಕ್ಕೆ
ಕೇಳಬಾರ್ದು ಎಂಬುದನ್ನು ನನಗೆ ಪಾಠ ಕಲಿಸಲಿಕ್ಕೆ ಅವಳು ಮಾಡಿದ್ಲೇನೋ ಅಂದ್ಕೊಂಡೆ ನಾನು. ದೇವರೇ ಅವರ ಮುಖಾಂತರ ಹೀಗೆ ಮಾಡಿದನು ಅಂತ ತಿಳಿದಾದರೆ, ದೇವರನ್ನು ಆ ಒಂದು ಹೆಣ್ಣು ಮಗುವಿನ ಒಂದು ಮಗಳ ನನಗೆ ಇಂಟಿರ್ತಕ್ಕಂಥ ಉಂಡಿ ಅವಳ ಒಂದು ಮುಖಾಂತರ ಈ ಥರ ಮಾಡಿದನೇನೋ ನನಗೆ ಇನ್ನುವರೆಗೂ ಆ ಒಂದು ಇದು ತಿಳಿತಾ ಇಲ್ಲ ಅಂತ ಹೇಳ್ತಾರೆ. ಇದು ಮರೆತರೂ ಕೂಡ ಮರೆಯಲಾಗದಂತಹ ಒಂದು ಅನುಭವ ಕೂಡ ನನಗೆ ಆಯಿತು. ಮತ್ತು ಯಾರಿಗೂ ಕೂಡ ಈ ವಿಷಯ ಹೇಳಿದೆ ನಾನು ಅದೇನು ಮಾಡಿದೆ ಮುಂದೆ ಸಾಗಿದೆ ಅಂತ ಹೇಳ್ತಾರೆ. ಇಲ್ಲೇ ಪ್ರಯಾಣ, ಪ್ರವಾಸ, ದೇಶಾಂತರ ಒಂದು ಪರ್ಯಟನೆಗಳಿಗೆ ಒಂದು ಮಹತ್ವ ಉಂಟು. ಇಲ್ಲಿ ಪ್ರಯಾಣ ಅಂತಕ್ಕಂಥದ್ದು, ಪ್ರವಾಸ ಅಂತಕ್ಕಂಥದ್ದು, ದೇಶಾಂತರ ಅಂತಕ್ಕಂಥದ್ದು ಇವುಗಳಿಗೆ ಒಂದು ಮಹತ್ವ ಕೂಡ ಇಲ್ಲೇ ಉಂಟು. ಅಲ್ಲಲ್ಲಿ ಪ್ರಸ್ತ, ಊಟ, ಮದುವೆ, ಪೂಜೆ, ನಿಬ್ಬಣ, ಜಾತ್ರೆ, ಕುಸ್ತಿ, ಒಂದು ದುರ್ಗಮುರ್ಗಿಯರ ಒಂದು ಹಾವುಗಾರರು, ಒಂದು ವೇಷಗಾರರು ಇತ್ಯಾದಿ ಜನರನ್ನು ಕೂಡ ನೋಡುವ ಒಂದು ಸದಾವಕಾಶ ಕೂಡ ಇಲ್ಲೇ ಸಿಗ್ತದೆ. ನಾವು ಒಂದು ಊರಿಂದ ಮತ್ತೊಂದು ಊರಿಗೆ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಸಾಕಷ್ಟು ಸನ್ನಿವೇಶಗಳು ನಮಗೆ ಸಂಗತಿಗಳು ನಾವು ನೋಡ್ತಿರ್ತೀವಿ. ಆಟಗಾರನ್ನು ನೋಡ್ತೀವಿ, ಹಾವಾಡಿಗರನ್ನು ನೋಡ್ತೀವಿ, ಒಂದು ಮದುವೆಗಳನ್ನು, ಊಟ ನಡೆತಿರ್ತಕ್ಕಂತಹ ಪೂಜೆಗಳನ್ನು, ನಿಬ್ಬಣಗಳನ್ನು, ಜಾತ್ರೆಗಳು, ಈ ಥರನಾಗಿರ್ತಕ್ಕಂತಹ ಎಲ್ಲ ಒಂದು ಕಾರ್ಯಗಳನ್ನು ನಾವು ನೋಡ್ತೀವಿ. ನಮಗೆ ನೋಡುವಂಥ ಅವಕಾಶ ಕೂಡ ನಮಗೆ ಸಿಗ್ತಾವೆ. ಇಲ್ಲಿ ಮನಮೋಹಕವಾಗಿರ್ತಕ್ಕಂತಹ ಇಂತಹ ಒಂದು ದೃಶ್ಯಗಳನ್ನು ಕಂಡು ಮಂತ್ರಮುಗ್ಧನಾಗಿ ನಾನು ನಿಂತು ಬಿಡ್ತಿದ್ರೆ, ನಾನು ಭಿಕ್ಷೆಗೆ ಹೋಗಬೇಕಾದ್ರೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಇಂಥ ಒಂದು ಎಲ್ಲ ದೃಶ್ಯಗಳನ್ನು ಕಂಡು ನಾನು ಏನು ಮಾಡ್ತಾಯಿದ್ದೀನಿ, ಮನಮೋಹಕವಾಗಿಂಥ ಎಲ್ಲ ದೃಶ್ಯಗಳನ್ನು ಕಂಡು ನಾನು ಮಂತ್ರಮುಗ್ಧನಾಗಿ ನಾನು ಅಲ್ಲಿ ನಿಂತು ಬಿಡ್ತಾ ಇದ್ದೆ. ಒಮ್ಮೆ ಕಿಟಗೇರಿ ಎಂಬ ಊರಲ್ಲಿ ಏನಾಗಿತ್ತು, ವೇಷಗಾರರು ಕೂಡ ಅಲ್ಲಿ ಬಂದಿದ್ದರು. ವೇಷಗಾರರು ಅಂತಂದರೆ ಒಂದು ಪಾತ್ರಧಾರಿಗಳು ಬಂದಿದ್ರು, ಏನೋ ಒಂದು ತಮ್ಮ ಒಂದು ನಾಟಕಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದರು. ಅವರು ಸರ್ವಜ್ಞನ ವಚನಗಳನ್ನು ಕರ್ನಾಟಕದ ಒಂದು ಸಂಗೀತ ರೀತಿಯಲ್ಲಿ ಬಹಳ ಸುಸ್ರಾವವಾಗಿ ಅವರು ಹಾಡ್ತಾ ಇದ್ದರು. ಸರ್ವಜ್ಞನ ವಚನವನ್ನು ಅವರು ಕರ್ನಾಟಕ ಒಂದು ಸಂಗೀತದಲ್ಲಿ ಏನೋ ಆ ಒಂದು ರೀತಿಯಲ್ಲಿ ಸಹಸ್ರಾವವಾಗಿ ಅದನ್ನು ಹಾಡ್ತಾ ಇದ್ದರು. ನಾನು ಕರ್ತವ್ಯವನ್ನು ಮರೆತಂದ್ರೆ ನನ್ನ ಒಂದು ಭಿಕ್ಷಾಟನೆಯನ್ನು ಮರೆತು ನಾನು ಏನು ಮಾಡಿಬಿಟ್ಟೆ, ಆ ಹಾಡುಗಳನ್ನು ಕೇಳುತ್ತಾ ಅವರ ಬೆನ್ನು ಹತ್ತಿ ತಿರುಗಿ ಸಂಗೀತದ ಒಂದು ಆನಂದವನ್ನು ನಾನು ಹೊಂದಿಬಿಟ್ಟೆ. ಅಂದರೆ ಸಂಗೀತದಲ್ಲಿ ನಾನು ಕೂಡ ಮಗ್ನನಾಗಿ ಅವರ ಬೆನ್ನು ಹತ್ತಿ ನಾನು ತಿರುಗಾಡಿದೆ. ನಾನು ಕೂಡ ನನ್ನ ಭಿಕ್ಷಾಟನೆ ಅಂತಕ್ಕಂಥದ್ದು, ನನ್ನ ಭಿಕ್ಷೆ ಅಂತಕ್ಕಂಥದ್ದು ನಾನು ಅಲ್ಲೇ ಮರೆತುಬಿಟ್ಟೆ. ಬರೀ ಜೋಳಿಗೆ ತೆಗೆದುಕೊಂಡು ಮನೆಗೆ ಬಂದೆ. ಅವತ್ತೇನಾಯಿತು, ಆ ಒಂದು ಸಂಗೀತಗಾರರ ಬೆನ್ನ ಹತ್ತಿ ನಾನು ಏನು ಮಾಡೋದು, ಬರೀ ಒಂದು ಜೋಳಿಗೆಯನ್ನು ಹಿಡಿದುಕೊಂಡು ನಾನು ಮನೆಗೆ ಬಂದುಬಿಟ್ಟೆ. ಹೀಗೆ ಬಂದದ್ದನ್ನು ಕಂಡು ನನ್ನ ತಾಯಿ ಕೂಡ ನನಗೆ ಒಂದೆರಡು ಕೂಡ ಏಟನ್ನು ಕೂಡ ಕೊಟ್ಟು ನಿನ್ನ ಕೆಲಸ ನೀನು ಮಾಡಬೇಕೆಂದು ಕೂಡ ನನಗೆ ಹೇಳಿದ್ಲು. ನಿಂದು ಏನು ಕೆಲಸಪ್ಪ, ನಿನ್ನ ಕರ್ತವ್ಯ ಏನೋ ನೀನು ಮಾಡಬೇಕು ಅಂದ್ಕೊಂಡು ಹೇಳಿದ್ದು. ಮತ್ತು ನಾನು ಅಳುತ್ತಿರುವುದನ್ನು ಕಂಡು ನನ್ನ ತಾಯಿ ಕೂಡ ನನ್ನನ್ನು ಸಮಾಧಾನ ಕೂಡ ಮಾಡಿದ್ಲು ಅಂತ ಹೇಳ್ಬೋದು. ಇಲ್ಲಿ ಭುಜಮಾಗಡಿ ಎಂಬಂತಹ ಮತ್ತೊಂದು ಊರು, ಆ ಊರಲ್ಲಿ ಭುಜಮಾಗಡಿ ಅಂತಕ್ಕಂತಹ ಒಂದು ಊರಲ್ಲಿ ಹನುಮಂತ ದೇವರ ಒಂದು ಜಾತ್ರೆಗಾಗಿ ಎಂದು ಓಕುಳಿಯಾಡಿ ಕುಸ್ತಿಯನ್ನು ಏರ್ಪಾಡು ಮಾಡಿದ್ರು. ಅಲ್ಲೊಂದು ಅದು ಮಾಗಡಿ ಅಂತಕ್ಕಂತಹ ಒಂದು ಊರು. ಅಲ್ಲಿ ಏನಾಗಿತ್ತು, ಒಂದು ಹನುಮಂತ ದೇವರ ಒಂದು ಜಾತ್ರೆ ಇತ್ತು. ಅಲ್ಲಿ ಓಕುಳಿ ಮತ್ತು ಓಕುಳಿಯನ್ನು ಆಡಿಸ್ತಾ ಇದ್ರು. ಅಷ್ಟರಲ್ಲಿ ಕುಸ್ತಿಗಳನ್ನು ಏರ್ಪಾಡು ಮಾಡಿದ್ರು, ಕುಸ್ತಿ ಆಟಗಳನ್ನು ಏರ್ಪಡಿಸಿದ್ರು. ಅವತ್ತು ಹಳ್ಳದ ಹತ್ತಿರವೇ ಅದು ಕುಸ್ತಿ ಕಣವನ್ನು ಮಾಡಿದರು. ಅದು ಹಳ್ಳದ ಒಂದು ಹತ್ತಿರ ಏನು ಮಾಡಿದ್ರು, ಆ ಕುಸ್ತಿ ಕಣಗಳನ್ನು ಏರ್ಪಾಡು ಮಾಡಿದರು. ದೊಡ್ಡ ದೊಡ್ಡ ಜಂಗಿ ಕುಸ್ತಿಗಳಿಗಿಂತ ಮೊದಲು ಸಣ್ಣ ಹುಡುಗರ ಒಂದು ಬಾಳೆಹಣ್ಣಿನ ಕುಸ್ತಿ ನಡೆದಿತ್ತು. ಅಂದರೆ ದೊಡ್ಡ ದೊಡ್ಡ ಒಂದು ಕುಸ್ತಿ ಹಾರಕ್ಕಿಂತ ಮೊದಲೇ ಸಣ್ಣ ಸಣ್ಣ ಮಕ್ಕಳ ಒಂದು ಕುಸ್ತಿ ಬಾಳೆಹಣ್ಣಿನ ಒಂದು ಕುಸ್ತಿ ಕೂಡ ಅಲ್ಲೇ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಒಬ್ಬಿಬ್ಬರು ಆಡುವುದನ್ನು ನೋಡಿದೆ. ಇತ್ತ ಕೂಡ ಏನು ಮಾಡಿದ, ಅಲ್ಲಿ ಆಡಿಸ್ತಕ್ಕಂಥ ಹುಡುಗರನ್ನು ನೋಡಿ ಯಾವ ಥರನಾಗಿ ಆಡ್ತಾರೆ ಅದನ್ನು ನೋಡಿ ಏನು ಮಾಡ್ದ, ಅದನ್ನು ನೋಡಿ ಏನು ಮಾಡಿಬಿಟ್ಟ, ಇವರನ್ನೆಲ್ಲ ಒಗಿಬಹುದು, ನಾನು ಕೂಡ ಇವರನ್ನು ಎತ್ತಿ ಒಗಿಬಹುದು ಅಂದ್ಕೊಂಡು ಭಾವನೆ ಅವನಲ್ಲಿ ಉಂಟಾಗಿ ಜೋಳಿಗೆಯನ್ನು ಕೆಳಗಿಡ್ತಾರೆ. ಇಟ್ಟು ಬೆತ್ತವನ್ನು ಬದಿಗೆ ಸರಿಸಿದ್ರೆ ಒಂದು ಭಿಕ್ಷೆಗೆ ಹೋಗಬೇಕಾದ್ರೆ ಒಂದು ಬೆತ್ತ ಅಂತಕ್ಕಂತಹದ್ದು ಕಟ್ಟಿಗೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅಂಗಿ ಕಳೆದು ಜೋಳಿಗೆಯ ಮೇಲಿಟ್ಟು ಟೊಪ್ಪಿಗೆಯನ್ನು ಅದರ ಮೇಲೆ ಇಟ್ಟು ಏನು ಮಾಡ್ತಾರೆ ಮಾಡಿ ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂಗಿ ಜೋಳಿಗೆ ಟೊಪ್ಪಿಗೆಯಲ್ಲಿ ಇಟ್ಕೊಂಡು ಹೋಗಿ ಏನು ಮಾಡ್ತಾರೆ, ದೋತ್ರವನ್ನು ಸವರಿಸಿ ಕಚ್ಚಿ ಹಾಕಿದ ದೋತ್ರವನ್ನು ಹಾಕ್ಕೊಂಡು ಅದನ್ನು ಕಚ್ಚಿ ಹಾಕ್ಕೊಂಡು ಏನು ಮಾಡ್ತಾನೋ ಅಲ್ಲಿ ಕುಸ್ತಿ ಅಂತಕ್ಕಂತಹ ಕಣಕ್ಕೆ ಬರ್ತಾನೆ. ಎಲ್ಲರೂ ಕೂಡ ಗೊಳ್ಳೆಂದು ನಗ್ತಾರೆ. ಈತ ಬರುವುದನ್ನು ನೋಡಿ ಅಲ್ಲಿರ್ತಕ್ಕಂತಹ ಸುತ್ತಮುತ್ತಲಿರ್ತಕ್ಕಂಥ ನೆರೆದಿರ್ತಕ್ಕಂತಹ ಜನ ಏನು ಮಾಡ್ತಾರೆ, ಇವನನ್ನು ನೋಡಿ ಗೊಳ್ಳಂತ ನಗ್ಬಿಡ್ತಾರೆ. ನಕ್ಕರೆ ನಗಲಿ ನಕ್ಕವ್ರ ಹಲ್ಲು ಕಾಣ್ತೈತಿ, ಅಂದರೆ ನಕ್ಕರೆ ನಗಲಿ ಅವ್ರದ್ದೆಲ್ಲ ಏನಾಗ್ತೈತಿ ಹಲ್ಲು ಕಾಣ್ತಾವ ಅಂದ್ಕೊಂಡು ನನಗೇನು ಅಂದ್ಕೊಂಡು ಏನು ಮಾಡ್ತಾನೆ ಎಂದು ಆ ಕಡೆ ಲಕ್ಷ್ಯ ಕೊಡದೆ ಸೆಡ್ಡು ಹೊಡೆದು ನಿಂತುಬಿಟ್ಟ. ಇವನು ಕೂಡ ಕುಸ್ತಿಗೆ ಇಳ್ತಾನೆ. ಅದುವರೆಗೂ ಕುಸ್ತಿಯಲ್ಲಿ ಗೆದ್ದಿದ್ದ ಹುಡುಗನನ್ನೇ ಕಣ್ಣಕ್ಕೆ ಬಿಡ್ತಾರೆ. ಇವರೆಲ್ಲ ಏನು ಮಾಡ್ತಾರೆ, ಊರು ನಂಬ್ಕೊಂಡ್ರು ಈ ಕುಸ್ತಿಯಲ್ಲಿ ಗೆದ್ದಿರ್ತಕ್ಕಂತಹ ಹುಡುಗನನ್ನೇ ಅಲ್ಲಿ ಕುಸ್ತಿಪಟಗಳಲ್ಲಿ ಅಲ್ಲಿ ಬಿಡ್ತಾರೆ.
ಟಗರೆರಡ ಕತಿಗೊಳಿಸಿ ಬಲು ಗಾಳೆಗಳವನ್ನು ನೋಡುವರಂತೆ. ಜನ ನಿಂತು ನೋಡದಿರುವುದಂತೆ ಇಲ್ಲಿ ಟಗರು ಎರಡು ಯಾವ ತೆರನಾಗಿ ಒಂದಕ್ಕೊಂದು ನೋಡಿ ಒಂದು ಇದು ಒಂದು ಸಮರವನ್ನು ಮಾಡ್ತಿರ್ತಾವಲ್ಲ ಆ ತೆರನಾಗಿ ಇವರು ಕೂಡ ಇಬ್ಬರು ಒಬ್ಬರಿಗೊಬ್ಬರು ಒಂದು ದೃಷ್ಟಿ ಯುದ್ಧವನ್ನು ಇಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕೆರೆಯ ಒಂದು ನೀರಿನಿಂದ ಹೊರಗೆ ಬಂದ ಒಂದು ಕೋಣ, ಕೆರೆಯಿಂದ ನೀರಿನಿಂದ ಹೊರಗೆ ಬಂದಿರತಕ್ಕಂಥ ಒಂದು ಕೋಣ ಬುಸುಗುಡುತ್ತಾ ನೋಡುವಂತೆ ಒಂದು ಪ್ರತಿಸ್ಪರ್ಧಿ ಕೂಡ ನನ್ನನ್ನು ದಿಟ್ಟಿಸಿ ನೋಡೋದ್ರಲ್ಲಿ ಇಲ್ಲಿ ಆ ಒಂದು ಕೋಣ ಯಾವ ತೆರನಾಗಿ ಒಂದು ಯುದ್ಧಕ್ಕೆ ನಿಂತಾಗ ದಿಟ್ಟಿಸಿ ನೋಡ್ತಾ ಆ ತೆರನಾಗಿ ಪ್ರತಿಯೊಂದು ಸ್ಪರ್ಧೆಯು ಕೂಡ ಇವನನ್ನೇ ದಿಟ್ಟಿಸಿ ನೋಡ್ತಾ ಇತ್ತು ಅಂತ ಹೇಳ್ತಾನೆ. ಇಲ್ಲಿ ನಾನು ಕೂಡ ಆ ತೆರನಾಗಿ ನಾನು ನೋಡ್ತಿದ್ದೆ. ಮುಂದೆ ಧಾವಿಸಿ ಆತನನ್ನು ಕೈ ಹಿಡಿಯಲು ಕೂಡ ಬಂದೆ. ನಾನು ಅಲ್ಲಿ ಬಗ್ಗಿ ಆತನ ಕಾಲು ಹಿಡಿದು ನೆಲಕ್ಕೆ ಏನು ಮಾಡಿಬಿಟ್ಟೆ, ಕೆಡವಿಬಿಟ್ಟೆ. ಕೆಡವಿ ನೆಲಕ್ಕೆ ಬಿದ್ದವನು ಯಾವ ಪೇಚು ಹಾಕಲು ಪ್ರಯತ್ನ ಅಂದ್ರೆ ಯಾವುದಾದ್ರು ಉಪಾಯವನ್ನು ಮಾಡಿದ ನೆಲಕ್ಕೆ ಬಿದ್ದವ ಮೇಲೆ ಕೇಳಲಿಕ್ಕೆ. ಅಂತಹ ಯಾವ ಪೇಚುಗಳು ಕೂಡ ಪರಿಚಯ ಕೂಡ ನನಗೆ ಅಂದರೆ ನನಗೆ ಅಲ್ಲಿ ಆ ಒಂದು ಆಟದ ನಿಯಮವೂ ಕೂಡ ಇರಲಿಲ್ಲ. ನನಗೆ ಹೆಂಗೆ ಬರ್ತದೆ ನಾನು ಆಟ ಆಡಲಿಕ್ಕೆ ತಿಂದೆ. ನನ್ನ ಮನಸ್ಸಿಗೆ ಬಂದಂತೆ ಆಡುವುದಂದರೆ ನನಗೆ ತಿಳಿದಿತ್ತು. ನನಗೆ ಹೆಂಗೆ ತಿಳಿದಿತ್ತಪ್ಪ, ಅದೇ ತೆರನಾಗಿ ನಾನಲ್ಲಿ ಆಟವನ್ನು ಆಡ್ತಾ ಇದ್ದೆ. ಹೀಗಿರುವಾಗ ಯಾವುದೋ ಒಂದು ಪೇಜಿನ ಬಲ್ಲಿಂದ ಆತ ಮೇಲೆ ಕೇಳ್ತಿದ್ದ. ಅಂದರೆ ಯಾವುದೇ ಒಂದು ಉಪಾಯ ಮಾಡಿ ಕೆಳಗೆ ಬಿದ್ದವ ಮೇಲೆ ಕೇಳಲಿಕ್ಕೆ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದ. ನನ್ನ ಎರಡೂ ಕೈಗಳನ್ನು ಕೂಡ ಆತನ ಕುಂಕುಳದಲ್ಲಿ ಹಾಕಿ ಏನು ಮಾಡ್ತಿದ್ದ, ಕುತ್ತಿಗೆಯನ್ನು ಹಿಡಿದು ಕೆಳಗೆ ಕೂಡ ಒತ್ತಿ ಅದು ನನ್ನನ್ನು ಆಚೆಗೆ ಬೀಳುವ ಹಾಗೆ ಬೆನ್ನು ಭೂಮಿಗೆ ಬೀಳುವಂತೆ ನನ್ನನ್ನು ಅಂದರೆ ನೆಲಕ್ಕೆ ಒತ್ತಿ ಹಿಡಿತಾ ಇದ್ದ. ವಧುವರಿಗೂ ಅವನನ್ನು ಹುರಿದುಂಬಿಸಿ ಕೂಗಾಡ್ತಿರ್ತಕ್ಕಂತಹ ಆ ಊರ ಮಕ್ಕಳ ಮುಖ ಕೂಡ ಈಗ ಮಂಕಾಯ್ತು. ನಾನು ಆತನನ್ನು ಮೇಲಕ್ಕೆ ಏಳಲೇ ಬಿಡಲಿಲ್ಲ. ನಾನು ಏನು ಮಾಡಿಬಿಟ್ಟೆ, ನೆಲಕ್ಕೆ ಎತ್ತಿ ನನ್ನ ಕೈಗಳಿಂದ ಅವನ ನೆಲಕ್ಕೆ ಒತ್ತಿ ಹಿಡ್ಕೊಂಡ್ಬಿಟ್ಟೆ. ಸುತ್ತಮುತ್ತಲೂ ಇರ್ತಕ್ಕಂತಹ ಎಲ್ಲ ಮುಖಂಡರು ಕೂಡ ಮಕ್ಕಳು ಕೂಡ ಅವನನ್ನು ಹುರಿದುಂಬಿಸ್ತಾ ಇದ್ದರು. ಈಗ ಏನಾಯಿತು, ಎಲ್ಲರ ಮುಖಗಳು ಕೂಡ ಮಂಕಗಳಾಗಿಬಿಟ್ಟು ಯಾವ ಶಬ್ದಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇರಲಿಲ್ಲ. ಕುಸ್ತಿಯ ಮೇಲ್ವಿಚಾರಕರು ಅಲ್ಲಿ ಬಂದರು, ಅಲ್ಲಿ ಮುಖಂಡರು ಬಂದರು, ಅಲ್ಲಿ ಆಟವನ್ನು ಆಡಿಸ್ತಿರ್ತಕ್ಕಂಥವ್ರ ಮುಖಂಡರು ಬಂದು ನನ್ನ ಬೆನ್ನವನ್ನು ತಟ್ಟಿದರು. ನಾನು ಗೆದ್ದಿನೆಂದು ಕೂಡ ನನಗೆ ಖುಷಿ ಆಯಿತು. ಖುಷಿಗೆ ಇದರ ಒಂದು ಫಲಿತಾಂಶ ಏನಪ್ಪ, ಇದಕ್ಕೆ ಏನೋ ಒಂದು ಪ್ರತಿಫಲ ನನಗೆ ಏನು ಕೊಟ್ಟರಪ್ಪ ಅಂತಂದ್ರೆ ಬಹುಮಾನ 2 ಬಾಳೆಹಣ್ಣುಗಳು ಕೂಡ ಅಲ್ಲಿ ನನಗೆ ದೊರೆತು. ಮತ್ತೆ ನನ್ನ ಅಂಗಿ ಟೊಪ್ಪಿಗೆ ಧರಿಸಿ ಧೋತ್ರವನ್ನು ನಾನು ಸರಿಪಡಿಸಿಕೊಂಡು ಜೋಳಿಗೆ ಬೆತ್ತ ಮೇಲಕ್ಕೆ ಅವುಗಳನ್ನೆಲ್ಲ ತೆಗೆದುಕೊಂಡು ನನ್ನ ಹೆಗಲಿಗೆ ಹಾಕಿಕೊಂಡು ಏನು ಮಾಡಿದೆ, ನನ್ನ ಊರಿನ ಕಡೆಗೆ ನಾನು ಹೊರಟುಬಿಟ್ಟೆ. ಇಲ್ಲಿ ಬಾಳೆಹಣ್ಣು ನೋಡಿ ನಮ್ಮ ತಾಯಿ ಗಾಬರಿಯಾಗ್ತಾಳೆ. ನಾನು ಊರಿಗೆ ಹೋದ್ಮೇಲೆ, ಮನೆಗೆ ಹೋದ್ಮೇಲೆ ಆ ಬಾಳೆಹಣ್ಣನ್ನು ನೋಡಿ ನನ್ನ ತಾಯಿ ಗಾಬರಿ ಆಗ್ತಾಳೆ. ಈ ಹಣ್ಣು ಹೇಗೆ ಬಂದು ನಿನ್ನ ಹತ್ರ, ಎಲ್ಲಿಂದ ತಂದೆ, ಯಾರು ನಿನಗೆ ಕೊಟ್ಟರು ಅಂದ್ಕೊಂಡು ಈ ಪ್ರಶ್ನೆಗಳ ಸುರಿಮಳೆಗಳನ್ನೇ ನನ್ನ ತಾಯಿ ಕೇಳ್ತಾಳೆ. ನಿಜ ಹೇಳಿದರೆ ಕುಸ್ತಿ ಏಕೆ ಆಡಿದೆ ಅಂತ ಕೂಡ ಬಡಿತಾಳೆ ಅಂದ್ಕೊಂಡು ನಾನು ಏನು ಮಾಡ್ಬಿಟ್ಟೆ ಎಂದು ಭಯ ಕೂಡ ನನ್ನಲ್ಲಿ ಇತ್ತು. ಏನು ಹೇಳಬೇಕು ಅಂತ ಕೂಡ ನನಗೆ ತಿಳಿಯದ ಕೊನೆಗೆ ಏನು ಮಾಡಿಬಿಟ್ಟೆ, ನಿಜವಾಗಿರ್ತಕ್ಕಂತಹ ಒಂದು ಸಂಗತಿಯನ್ನು ನಾನು ಹೇಳಿಬಿಟ್ಟೆ. ಕುಸ್ತಿಯಾಡಿ ಕೈಕಾಲು ಮುರಿದುಕೊಂಡು ಬೀಳು ಎಂದು ನನಗೆ ಸಿಟ್ಟನ್ನು ಕೂಡ ನನ್ನ ತಾಯಿ ಮಾಡಿ ಮರುದಿವಸ ನಮ್ಮ ಊರಿಗೆ ಆ ಒಂದು ಸುದ್ದಿ ಮುಟ್ಟಿ ಅನೇಕ ಜನ ಕೂಡ ನಮ್ಮಲ್ಲಿಗೆ ಬಂದು ನನಗೆ ಮಾಡಿದ್ರು, ವಿಚಾರವನ್ನು ಮಾಡಿದರು. ನಾನು ಕುಸ್ತಿಪಟುಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಕ್ಕೆ ಊರಿನ ಜನರೆಲ್ಲ ಕೂಡ ನಮ್ಮ ಮನೆಗೆ ಬಂದು ನನ್ನನ್ನು ವಿಚಾರಗಳು ಕೂಡ ಮಾಡ್ತಾಯಿದ್ರು. ಪ್ರತಿಯೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಒಂದು ಮೊದಲನೆಯ ನಂಬರನ್ನು ಬಂದರೂ ಕೂಡ ಒಬ್ಬರು ಕೂಡ ಮನೆಗೆ ಬಂದರೆ, ನನ್ನ ಒಂದು ಶಾಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದರೂ ಕೂಡ ನನಗೆ ನಮ್ಮ ಮನೆಗೆ ಯಾರೂ ಕೂಡ ಬರ್ತಾ ಇರಲಿಲ್ಲ. ಹಿಂದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಎಂಬ ವಿಚಾರ ಕೂಡ ನನಗೆ ಇವತ್ತು ತಿಳಿಯದಾಯಿತು ಅಂತ ಹೇಳ್ತಾನೆ. ಕುಸ್ತಿಯ ಮಹಿಮೆ ಇರಬೇಕು ಎಂದುಕೊಂಡೇ ನಾನು ಆ ಒಂದು ಆ ಒಂದು ಕಾಲು ಕೂಡ ಆಗಿತ್ತು, ಒಂದು ಗಳಿಗೆ ನನಗೆ ಚೆನ್ನಾಗಿತ್ತು ಅಂದ್ಕೊಂಡು ನಾನು ಇರಲಿಪ್ಪ ಅಂದ್ಕೊಂಡು ಆ ಬಂದವರಿಗೆ ಕೂಡ ನಾನು ಒಳ್ಳೆಯ ಒಂದು ರೀತಿಯಿಂದ ಅವರನ್ನೆಲ್ಲ ಮಾತನಾಡಿಸಿದೆ ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳು, ಇನ್ನು ಒಂದು ಉಳಿದ ಭಾಗವನ್ನು ನಾವು ಒಂದು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.